ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲ ಹೋಬಳಿಯ ಬಿದ್ಲೂರು ಕೋಡಿಪಾಳ್ಯ ಗ್ರಾಮದ 350 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಬೇಕೆಂದು ಸ್ಥಳೀಯ ರೈತರು ಒತ್ತಾಯಿಸಿದರು. ತ್ಯಾಮಗೊಂಡ್ಲ ಹೋಬಳಿಯ ಕೋಡಿಪಾಳ್ಯ, ಬಿದ್ಲೂರು ಹಾಗೂ ಹನುಮಂತಪುರ ಭಾಗದ ರೈತರು ಮನವಿ ಮೇರೆಗೆ ಭೂ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವ ಕೃಷಿ ಭೂಮಿಯನ್ನು ವೀಕ್ಷಿಸಲು ಬಂದ ಕೆಡಿಬಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ರವರಿಗೆ ಮನವಿ ಮಾಡಿದ ರೈತರು 386 ಎಕರೆ ಭೂ ಪ್ರದೇಶದಲ್ಲಿ 250 ಎಕರೆಯಷ್ಟು ಪ್ರದೇಶದಲ್ಲಿ ವಾಣಿಜ್ಯ ಬೆಳೆಗಳಿವೆ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಒಪ್ಪಿಗೆ ನೀಡುವುದಿಲ್ಲ. ಬದುಕಿಗೆ ಭೂಮಿ ಬಿಡಿ, ನಿಮ್ಮ ಫೋಟೋಗಳನ್ನು ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜಿಸುತ್ತೇವೆ ಎಂದರು. ನಂತರ ಹನುಮಂತಪುರ ಗ್ರಾಮದ ರೈತ ಮುಖಂಡ ವಿಜಯಕುಮಾರ್ ಮಾತನಾಡಿ, ಕೈಗಾರಿಕಾ ಉದ್ದೇಶಕ್ಕೆ ಕೆಡಿಬಿ ಮೂಲಕ ತ್ಯಾಮಗೊಂಡ್ಲ ಹೋಬಳಿಯ ಹನುಮಂತಪುರ, ಕೋಡಿಪಾಳ್ಯ ಮತ್ತು ಬಿದ್ದೂರು ಗ್ರಾಮಗಳ ಸುಮಾರು 485 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಕ್ಕೆ ಕಳೆದ 1 ವರ್ಷದಿಂದ ಪ್ರಯತ್ನಗಳು ನಡೆಯುತ್ತಿದೆ. ರೈತರು ಹೋರಾಟದ ಫಲವಾಗಿ 485 ಎಕರೆ ಪ್ರದೇಶದಲ್ಲಿ 100 ಎಕರೆ ಪ್ರದೇಶವನ್ನು ಕೈಬಿಡಲಾಗಿದೆ. ಅದೇ ರೀತಿ ನಮ್ಮ ಭಾಗದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡುವಂತೆ ಮನವಿ ಮಾಡುತ್ತಿದ್ದೇವೆ ಎಂದು ವಿಜಯಕುಮಾರ್ ಹೇಳಿದ್ದು ಹೀಗೆ. ಹನುಮಂತಪುರ ಭೇಟಿ ಕೊಟ್ಟರು. ಹನುಮಂತಪುರದಿಂದ ಶಿವಗಂಗೆಯಿಂದ ಕೆರೆಗೆ ನೀರು ಬಂದು ಕೆರೆಯಿಂದ ತಿಪ್ಪಗೊಂಡಳ್ಳಿಗೆ ಹೋಗೋದು ಫುಲ್ ಅವರಿಗೆಲ್ಲ ತೋರಿಸ್ತಾ ಮನವರಿಕೆ ಆಗಿತ್ತು. ಅಲ್ಲಿ ತರಿ ಜಮೀನು ತಗೊಂಡವ್ರೆ, ತೋಟಗಳು ತಗೊಂಡವ್ರೆ. ಅವ್ರಿಗೆಲ್ಲ ಇವಾಗ ಅರ್ಥ ಆಗಿದೆ ಇದು ನಾವು ಮಾಡಿರೋ ತಪ್ಪು ಅಂತ. ಆದರೂ ಅವ್ರ ಅಧಿಕಾರಿಗಳು ಹೇಳೋಕ್ಕಾಗಲ್ವಲ್ಲ. ಸೊ ಇವಾಗ ನಾವು ಮುಂದಿನ ದಿವಸದಲ್ಲಿ ಅದನ್ನು ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಲ್ಲಿಂಗ್ಕೋಟೆನಲ್ಲಿ ನಕಾಶಿ ದಾರಿ ಎಲ್ಲ ಬಂದ್ ಮಾಡಿಬಿಟ್ಟವ್ರೆ. ಯಾರೋ ಒಬ್ಬ ಕಂಪ್ನಿಗೆ 150 ಎಕರೆ ಅಲಾಟ್ಮೆಂಟ್ ಮಾಡೋರೆ. ಆ 150 ಎಕರೆನಲ್ಲಿ ಅವನೇನು ಮಾಡೋನೆ ಅಂದರೆ ಒಳ್ಳೆ ಕೋಟೆ ಕಟ್ಟಿದಂಗೆ ಕಟ್ತಾವನೆ. ಸೊ ಇಲ್ಲಿಂದ ಇನ್ನೊಂದೂರ್ಗೆ ಹೋಗೋಕ್ಕೆ ಎಲ್ಲ ನಕಾಶಿ ಬಂದ್ ಮಾಡಿಬಿಟ್ಟವ್ರೆ. ಅದನ್ನು ಇವಾಗ ಈ ಮನವರಿಕೆ ಮಾಡಿ ಆ ನಕಾಶಿ ಬಿಟ್ಬಿಟ್ಟು ಅಲ್ಲಿ ಧೂಳು ಪಾಳು ಮತ್ತೊಂದು ಅನೇಕ ಸಮಸ್ಯೆಗಳಾಗಿದ್ದಾವೆ, ಅದನ್ನು ಬಗೆಹರಿಸ್ಕೊಡಿ ಅಂತ ಹೇಳ್ಬಿಟ್ಟು EMಗೆ ಮನವಿ ಮಾಡ್ತಾರೆ. ಸರ್, ಈಗಾಗಲೇ ಇವರೆಲ್ಲ KDB ನಾನು ಅವತ್ತೇ ಹೇಳಿದ್ನಲ್ಲ, ರಿಯಲ್ ಎಸ್ಟೇಟ್ ಮಾಡ್ತಾರೆ. ಮಂತ್ರಿಗಳು, ಅಧಿಕಾರಿಗಳು ಸಾವಿರಾರು ಕೋಟಿ ಹಗರಣ ಮಾಡ್ತಾರೆ. ಈ ಹಗರಣ ಮಾಡ್ಕೊಂಡು ಇವರು ಸುಮ್ಮನೆ ನಮಗೆ ಭರವಸೆ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರು ನಿಜವಾಗ್ಲೂ ಕೆಲಸ ಮಾಡಲ್ಲ. ನಮ್ಮ ಮುಂದಿನ ದಿನದಲ್ಲಿ ಹೋರಾಟ ಇದೆ, ಕೋರ್ಟ್ ಇದ್ದಾವೆ, ಮತ್ತೊಂದಿದ್ದಾವೆ. ನಾವು ಆ ರೀತಿಯಲ್ಲಿ ನಾವು ಇವಾಗ ನಿಮ್ಮ ಒತ್ತಾಯ ಮನವಿ ಏನಿತ್ತು ಸರ್? 100 ಎಕರೆ ಅಲ್ಲ, ಒಂದು 30-40 ಎಕರೆ ಝೋನ್ 3 ಇದೆ. ಝೋನ್ 3 ಅವ್ರು ಮಾಡೋಕ್ಕೆ ಬರೋಲ್ಲ. ಝೋನ್ 3 ಅಂದರೆ ತಿಪ್ಪಗೊಂಡಳ್ಳಿ ಕ್ಯಾಶ್ಮೆಂಟ್ನಲ್ಲಿ ಝೋನ್ 3 ಏನು ಹೇಳ್ತೈತೆ ಅಂದರೆ ಎಕ್ಸೆಪ್ಟ್ ಅಗ್ರಿಕಲ್ಚರ್ ಏನೂ ಮಾಡೋಂಗಿಲ್ಲ ಅಂತ. ಅದನ್ನು ಮಾಡ್ಕೊಂಬಿಟ್ಟವ್ರು ಇವರು, ಅದು ಮಾಡೋಕ್ಕೆ ಬರೋಲ್ಲ. ಸೊ ಅದನ್ನು ಇವಾಗ ಕೈ ಬಿಟ್ಟವ್ರು. ಇವಾಗ ಒಟ್ಟಾರೆಯಾಗಿ ನಿಮ್ಮ ಒತ್ತಾಯ ಮತ್ತು ಮನವಿ ಏನಿತ್ತು ಸರ್ ಅಧಿಕಾರಿ ವರ್ಗಕ್ಕೆ? ಸರ್, ಎಲ್ಲ ನಮ್ದು ಏನಿದೆ ನೀರಾವರಿ ಜಮೀನು, ಫಲವತ್ತಾದ ಜಮೀನು, ಗದ್ದೆ ಜಮೀನು, ತೋಟಗಳಿದ್ದಾವೆ, ಎಲ್ಲ ಒಟ್ಟಾಗಿ ನಮ್ಮನ್ನು ಜಮೀನು ಕೈ ಬಿಡು ಅಂತ ನಾವು ಕೇಳ್ಕೊಂಡಿದ್ದೀವಿ. ಸೊ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಮುಂದಿನದಲ್ಲಿ ನಮ್ಗೆ ನ್ಯಾಯ ಸಿಗ್ತೈತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಇದು ನಡೀಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ನಮ್ಮ ಹೋರಾಟ ಇವಾಗ ನಾವೆಲ್ಲ ಒಂದು ಹೋರಾಟ ರೈತ ಸಮಾವೇಶ ಮಾಡಿದ್ವಲ್ಲ, ಎಲ್ಲ ತಾಲೂಕುಗಳು ಸೇರ್ಕೊಂಡು ರೈತರು ಒಟ್ಟಾಗಿ ದೊಡ್ಡದಾಗಿ ಹೋರಾಟ ಮಾಡ್ತೀವಿ ಮುಂದಿನ ದಿವಸದಲ್ಲಿ. ನಿಮ್ಮ ಹೆಸರು ಸರ್? ವಿಜಯಕುಮಾರ್, ಹನುಮಂತಪುರ, ನಮ್ಮ ರೈತ. ಇನ್ನು ರಾಜಕಾರಣಿಗಳು ಜಮೀನನ್ನು ಸ್ವಾಧೀನದಿಂದ ತಪ್ಪಿಸಲಾಗಿದೆ. ಅದೇ ರೀತಿ ಬಡ ರೈತ ಜಮೀನುಗಳನ್ನು ಸಹ ಕೈಬಿಡಬೇಕು ಎಂದು ಆಗ್ರಹಿಸಿದರು. ರೈತ ನರಸಿಂಹಯ್ಯ, ಬಿದ್ಲೂರು, ಕೋಡಿಪಾಳ್ಯ ಮತ್ತು ಹನುಮಂತಪುರ ಗ್ರಾಮಗಳ ಸುತ್ತಮುತ್ತಲ 5 ಕೆರೆಗಳು ಸಂಪರ್ಕವಿದೆ. ಮಳೆಗಾಲದಲ್ಲಿ ಕೆರೆಗಳು ಭರ್ತಿಯಾಗುತ್ತಿದೆ. ಕೃಷಿಗೆ ಅಗತ್ಯ ನೀರಾವರಿ ಕೆರೆಗಳು ಸಿಗುತ್ತಿದೆ. ಆದರೆ ಕೈಗಾರಿಕೆಗಳ ನಿರ್ಮಾಣದಿಂದ ನೀರು ಕಲುಷಿತವಾಗುತ್ತಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಭೂ ಸ್ವಾಧೀನ ಕೆಡಿಬಿಯ ಮಹೇಶ್ ಕಾರ್ಯನಿರ್ವಹಣಾಧಿಕಾರಿ ಮಾತನಾಡಿ, ತ್ಯಾಮಗೊಂಡ್ಲ ಮತ್ತು ಸೋಂಪುರ ಹೋಬಳಿಯ ರೈತರ ಮನವಿಯ ಮೇರೆಗೆ ಹಾಗೂ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ವೀಕ್ಷಿಸಲು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ್ದೇನೆ. ರೈತರ ಮನವಿಗೆ ಈಗಾಗಲೇ 100 ಎಕರೆ ತರಿ ಜಮೀನನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. ಸ್ಥಳೀಯ ರೈತರ ಮನವಿ ಮತ್ತು ಸ್ಥಳ ಪರಿಶೀಲನೆಯ ವರದಿಯನ್ನು ಸರ್ಕಾರಕ್ಕೆ ಗಮನ ತರುತ್ತೇವೆ. ಯಾವ ಜಮೀನು ಕೈಬಿಡಲಾಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ ಎಂದು ಹೇಳಿದ ಕೆಡಿಬಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್, ಕೈಬಿಟ್ಟ ಜಮೀನು ಸ್ವಾಧೀನಕ್ಕೆ ಸೇರಿಸುವಂತೆ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸೂಚಿಸಿದ್ದು ಹಾಗೂ ಹೇಳಿಕೆ ನೀಡಿದ್ದು ಹೀಗಿದೆ. ರೈತರಿಗೇನಿದೆ ಅಂತಂದ್ರೆ ಇಲ್ಲೆಲ್ಲ 5 ಕೆರೆಗಳಿದ್ದಾವೆ, ಮತ್ತೆ ಅದರದೆಲ್ಲ ಕ್ಯಾಚ್ಮೆಂಟ್ ಏರಿಯಾ ಇದೆ. ಇದ್ರದ್ದು ಕುಮುದ್ವತಿ ನದಿದು ಮತ್ತೆಲ್ಲ ತೋಟಗಳಿದ್ದಾವೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದಕ್ಕೆ ಒಂದ್ಸರಿ ಎಲ್ಲ ರೈತ ಮುಖಂಡರು ಬಂದು ನೀವೊಂದ್ಸರಿ ಬಂದು ಇದನ್ನೆಲ್ಲ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡಿ ಅಂತೇಳಿ ಇದು ಮಾಡಿದ್ರು. ಅದಕ್ಕೋಸ್ಕರ ನಾವು ಬಂದಿದ್ವಿ. ಮತ್ತು ನಮ್ಮ SLA ಅವ್ರಿಗೆ ಹೇಳಿದ್ದೀವಿ ಎಲ್ಲೆಲ್ಲಿ ಇದಿದ್ದಾವೆ, ಏನು ತರಿ ಏರಿಯಾ ಎಲ್ಲಿದೆ ಮತ್ತು ತೋಟಗಳೆಲ್ಲಿದ್ದಾವೆ ಅದನ್ನೆಲ್ಲ ಒಂದು ಇನ್ನೊಂದು ರೌಂಡ್ ಸರ್ವೆ ಮಾಡಿ ಪಟ್ಟಿ ಮಾಡಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಸರ್ವೆ ನಂಬರ್ 6 ಅಂತ ಹೇಳಿದ್ದೀನಿ. ಅದನ್ನು ಆದಮೇಲೆ ನಾವು ನಂತರ ಇದು ತೀರ್ಮಾನ ಮಾಡ್ತಾರೆ.
ಏನು ಮಾಹಿತಿ ಬೇಕು ಅದನ್ನ ಇದು ಮಾಡಕ್ ಬಂದಿದ್ದೀವಿ. ಸರ್ ಇವಾಗ ಎರಡನೇ ಬಾರಿ ಸರ್ವೆ ಅಂದ್ರೆ ನಿಮ್ಮ ಅಧಿಕಾರಿ ವರ್ಗ ಫಸ್ಟ್ ಟೈಮ್ ಸರಿಗೆ ಸರ್ವೆ ಮಾಡಿಲ್ಲ ಅಂತನಾ ಏನಿದು ಕತೆ? ಇಲ್ಲ ಸರ್ವೆ ಮಾಡಿದ್ದಾರೆ ಅಂತಂದ್ರೆ ಇವ್ರೇನಂತ ಎಲ್ಲಿ ಸರಿ ಜಾಗಗಳಿದಾವೆ ಮತ್ತೆ ಏನು ತೋಟಗಳಿದಾವೆ ಅದನ್ನ ಪರ್ಟಿಕ್ಯುಲರ್ ಆಗಿ ನಾವು ಈ ಸರಿ ಅದನ್ನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಬಂದಿದ್ದೀವಿ. ಇವಾಗ ರೈತರು ಹಲವಾರು ಬೇಡಿಕೆಗಳು ನೀಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ ಅದೆಲ್ಲ ಉನ್ನತ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗುತ್ತೆ. ನಾವೇನಿದ್ರು ಮಾಹಿತಿನ ನಾವು ಹೈಯರ್ ಲೆವೆಲ್ ಇವ್ರಿಗೆ ನಾವು ಮಾಹಿತಿನ ತಲುಪಿಸ್ಬೇಕು. ಯಾಕಂದ್ರೆ ನಾವು ಕಣ್ಣಲ್ಲಿ ನೋಡಿದಿರ ನಾವು ಈಗ ಮೊದಲಿಂದ ಅದೇ ಇದು ಬರ್ತಾ ಇರೋದು, ಆಫೀಸರ್ಸ್ ಯಾವುದು ಫೀಲ್ಡ್ಗೆ ಬರ್ತಾ ಇಲ್ಲ ಅನ್ನೋ ಒಂದು ಇದ್ರ ಬಗ್ಗೆನೇ ನಾವು ರೈತರ ಜೊತೆ ಬಂದಾಗ ನಾನು ಮೊದಲಲ್ಲಿ ಈ ಭಾಗದಲ್ಲಿ ನಾನು ಕೆಲಸ ಮಾಡಿದ್ದೆ, ನನಗೆ ಭಾಳಷ್ಟು ಜನ ನನಗೆ ಹಳೆಯ ಇದ್ದಾರೆ. ಹಾಗಾಗಿ ನಾವು ಬಂದು ಇನ್ನೊಂದ್ಸರಿ ನೋಡೋಣ, ಮುಂದೆ ಉನ್ನತ ಅಂತ ಡಿಸ್ಕಷನ್ ಆಗ್ಬೇಕಾದ್ರೆ ನಾವು ಒಂದು ಮಾಹಿತಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಸರ್. ಎಲ್ಲ ಒಂದ್ ಕಮ್ಮಿ ಕೈ ಹಾಕಿದಿರಿ ಅಂತ ರೈತರು ಕೂಗು. ಆ ಥರ ಅಕ್ಕಪಕ್ಕ ಜಗದೀಶ್ ಶೆಟ್ಟರ್ದಿದೆ, ಮಾದೇವಪ್ಪರದಿದೆ, ಆ ಜಾಗ ಬಿಟ್ಟಿದ್ದೀರಾ ನೀವು, ಅಕ್ಕವರೆಗೆ ತಗೊಂಡಿಲ್ಲ ನೀವು. ಅದೆಲ್ಲ ಈಗ ಇವತ್ತು ಹೇಳಿದ್ದಾರೆ, ಅದನ್ನ ನಾನು ಮೆಸಲೆ ಅವ್ರಿಗೆ ಶಿವೇಗೌಡರಿಗೆ ಹೇಳಿದ್ದೀನಿ, ಅವ್ರು ಇದು ಮಾಡಿ ಪರಿಶೀಲನೆ ಮಾಡೋ ಒಂದು ರಿಪೋರ್ಟ್ ಕೊಡ್ತಾರೆ. ಅಧಿವೇಶನಕ್ಕೆ ಏನಾದರೂ ಪತ್ರ ಬರೀತೀರಾ ಸರ್ ಇವತ್ತಿನ ಇದ್ರ ಬಗ್ಗೆ? ಇಲ್ಲ ಅಧಿವೇಶನದಿಂದ ಅಲ್ಲಿ ಕ್ವಶನ್ಸ್ ಏನು ಬರ್ತಾವೆ ಅದಕ್ಕೆ ನಾವು ಉತ್ತರ ಬರೀಬೇಕು ಸರ್. ನಾವು ನಮ್ಮ ಕಡೆಯಿಂದ ಉತ್ತರ ಬರೆಯೋಕ್ಕಾಗೋದಿಲ್ಲ, ಅಲ್ಲಿಂದ ಏನಾದರೂ ಮಾಹಿತಿ ಕೇಳ್ತು ಅಂತ ನಾವು ಕೊಡ್ತೀವಿ. ಈ ಸಂದರ್ಭದಲ್ಲಿ ಕೆಡಿಬಿಯ ವಿಶೇಷ ಭೂಸ್ವಾಧೀನಕ ಅಧಿಕಾರಿ ಶಿವೇಗೌಡರು, ಕಾರ್ಯನಿರ್ವಾಹಕ ಇಂಜಿನಿಯರ್ ಲೀಲಾವತಿ, ಸಿಬ್ಬಂದಿ ರಾಮಮೂರ್ತಿ, ರಂಗನಾಥ್, ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜೇಶ್, ಮುಖಂಡರಾದ ಬಿವಿ ನರಸಿಂಹಯ್ಯ, ಶಿವರುದ್ರಪ್ಪ, ರವಿಕುಮಾರ್, ಗೆದ್ಲಳ್ಳಿ ಚಿದಾನಂದ್, ಮಂಜುನಾಥ್, ಬಾಬು, ಅಡವಿಶಯ್ಯ, ರಾಜಣ್ಣ, ಬಲರಾಮಯ್ಯ, ಮಹೇಶ್, ಶಶಿರಾಜು, ಬಿದ್ಲೂರು ಗಿರೀಶ್, ಕೋಡಿಪಾಳ್ಯ ಮಹೇಶ್, ಬಿದ್ಲೂರು, ಕೋಡಿಪಾಳ್ಯ, ಹನುಮಂತಪುರದ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಕೆಡಿಬಿ ಅಧಿಕಾರಿಗಳ ಭೇಟಿಯ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪ ಶ್ರೀಧರ್ ಜೊತೆ ಕೆಕೆ ರಾಮ್, ಕದಂಬ ಕಟ್ಗ ನ್ಯೂಸ್, ಹನುಮಂತಪುರ, ತ್ಯಾಮಗೊಂಡ್ಲು. ಎರಡು ಕಾಲ್ದಾರಿ ಅನ್ನೋದ್ನೆಲ್ಲ ಮಾಚಾಣ ಅನ್ನೋದು ನಾವು ನೀವು ಯಾರು ಮಾಡಿದಲ್ಲ, ಹಿಂದೆ ಮಹಾರಾಜರು ಮಾಡಿದ ಅದನ್ನ ಈಗ ನಕಾಸಿ ಬಂಡಿಗೆಲ್ಲ ಒತ್ತುವರಿ ಅದೇ ಬೇರೆ ಕಡೆ ಕನ್ಸಲ್ಟ್ ದಾರಿನಾರು ಬೇಕು ಅಲ್ವಾ? ಇವ್ರಿಗೆ ನಾವ್ ಹೆಂಗೆ ಆಮೇಲೆ ಏನ್ ಮಾಡ್ತಾರೆ, ಲೋಕಲ್ ಪೊಲೀಸ್ನವರ ರೋಡಿಗಳನ್ನ ಕರ್ಕೊಂಡು ಬಿಡ್ತಾರೆ ಇವರು. ನಾವ್ ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ತಾಲೂಕಲ್ಲಿ ಬೆಳೆದಾಗ ನಾವೇನ್ ಮಾಡ್ಬೇಕು? ಆಮೇಲೆ ಇಲ್ಲಿಂದ ನೋಡಿ ಸರ್ 250 ಎಕರೆ ತೋಟ ಸರ್. ಇಲ್ಲಿ ಇದು ಕೋಡಿಪಾಳ್ಯ, ಬಿದರೂರು ಎಲ್ಲ ಈ ತರ ತೋಟ ಇದೆ ನೋಡಿ ಸರ್. ಎಂತ ತೋಟ ಅದು, ಈ ತೋಟನು ಹೆಂಗ್ ಸರ್ ನೋಡಿದ್ರೆ 4 ಎಕರೆ ಬರ್ತದೆ ನೋಡಿ ಸರ್. ಇಲ್ಲಿ 450 ಎಕರೆ ಕೆರೆ ಪಕ್ಕದ್ದು ಅದು ಕೆರೆ ನೋಡಿ ಸರ್. ಅದೇಕು ಕೆರೆ ನೋಡಕ್ ನೀರು